Trusting the wrong person can turn your dream property into a legal nightmare. Verify before you invest. We must verify every title deed. This ensures a safe investment for the plot buyers. Cross-checking the approval plans is vital. Now everything looks fully compliant and secure. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಆಡೋ ಜೊತೆ ಒಂದು ಹೊಸ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೋಡಿ, ಒಂದು ಬೆಂಗಳೂರಲ್ಲಿ ಅಥವಾ ಎಲ್ಲೇ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ಸೈಟ್ ತೊಗೊಬೇಕು, ನಮ್ಮದೊಂದು ಮನೆ ಇರಬೇಕು ಅನ್ನೋದು ಆಸೆ ಎಲ್ರಿಗೂ ಇರುತ್ತೆ. ಅದು ಎಸ್ಪೆಷಲಿ ನಮ್ಮಲ್ಲಿ ಒಂದು ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಕಥೆ ಏನಂತಂದರೆ, ಕಮ್ಮಿ ರೇಟಲ್ಲಿ ಸೈಟ್ ಸಿಗಬೇಕು, ಬಟ್ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇರಬೇಕು. ಇದಕ್ಕೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀರಾ, ಹುಡ್ಕೊಂಡು ಹೋದಾಗ ಕೆಲವೊಂದು ಕಡೆ ಸೈಟ್ ಸಿಗುತ್ತೆ, ಬಟ್ ಆದರೆ ಅದು ಲೀಗಲಿ ಪ್ರಾಪರ್ ಆಗಿರಲ್ಲ. ಸೊ ಇನ್ನೊಂದು ಏನಂತಂದರೆ, ನಮ್ಮ ಹೆಚ್ಚಿನ ವೀಕ್ಷಕರು ಏನು ಮಾಡ್ತೀರಾ ಅಂತಂದರೆ, ಈ ಲೀಗಲ್ ಕೊಡೋದೇ ಇಲ್ಲ, ಒಂದು 20,000 ರೂಪಾಯಿ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಸತಿ ಹೇಳ್ತೀನಿ ನಾನು ಲೀಗಲ್ ಕೊಡ್ರಿ ಅಂತ ಹೇಳ್ಬಿಟ್ಟು, ಒಂದು 20,000 ಖರ್ಚಾಗುತ್ತೆ, ಡೆವಲಪರ್ ನಮ್ಮ ಹತ್ರ ಲೀಗಲ್ ಒಪಿನಿಯನ್ ಇದೆ ತಗೊಳ್ಳಿ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಓಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮುಂದುವರಿಸ್ಬಿಡ್ತೀರಾ. ನಾಳೆ ದಿನ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊತೀರಾ, ರೆವೆನ್ಯೂ ಸೈಟ್ಸ್ಗಳು ತೊಗೊತೀರಾ, ಗ್ರಾಮ ಠಾಣೆಯಲ್ಲಿ ಇರುವಂಥ ಸೈಟ್ಸ್ಗಳು ತೊಗೊತೀರಾ, ಅಲ್ಲಿ ಏನೋ ಬರುತ್ತೆ, ಏನೋ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, BDA ಬಂದಿದೆ, ಎಷ್ಟೋ ಜನ ಎಷ್ಟು ಸೈಟ್ ಕಳ್ಕೊಂಡಿದ್ದಾರೆ, ಇಲ್ಲಿ ಜಾಗ ಕಳ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಮುಂದಿನ ದಿನ BDA ಬರುತ್ತೋ ಇಲ್ಲೋ, ಗ್ರೀನ್ ಬೆಲ್ಟಲ್ಲಿ ಇದೆಯೋ, ಯೆಲ್ಲೋ ಬೆಲ್ಟಲ್ಲಿ ಇದೆಯೋ, ಪ್ರತಿಯೊಂದು ಗೊತ್ತಿರೋದಿಲ್ಲ ವೀಕ್ಷಕರೇ. ಆದ್ದರಿಂದ ಇವೆಲ್ಲದಕ್ಕೂ ಸೊಲ್ಯೂಷನ್ ಅಂದರೆ ಪ್ರಾಪರ್ ವೆರಿಫಿಕೇಶನ್. ಒಂದು ಜಾಗವನ್ನು ತೊಗೋಬೇಕಾದ್ರೆ ಪ್ರಾಪರಾಗಿ ವೆರಿಫಿಕೇಶನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಮುಂದಿನ ದಿನ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದರೆ ಜನರಿಗೆ ಬರುವಂಥದ್ದು ಯಾರಿಗೂ ಅಷ್ಟೊಂದು ಖರ್ಚು ಮಾಡ್ತಾರೆ. ಜಸ್ಟ್ ಒಂದು ವೆರಿಫಿಕೇಶನ್ಗೆ 25,000 ತನಕ ಕೂಡ ಖರ್ಚು ಮಾಡಬೇಕಂತಂದರೆ ಯೋಚನೆ ಬೇಡ ರೀ, ನಾನು ಬಂದಿದ್ದೀನಿ ತಾನೆ. ನಾನು ಅನ್ನೋಕ್ಕಿಂತ ವೀಕ್ಷಕರೇ, ಇವತ್ತಿನ ದಿನ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಉಚಿತವಾಗಿ ಪ್ರಾಪರ್ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಡುವಂಥ ಒಂದು ಕಂಪ್ನಿನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದುವೇ ದೇಸಿ ಲೆಗಸಿ ಪ್ರಾಪರ್ಟೀಸ್. ಹೌದು, ಬನ್ನಿ ಸರ್, ನಿಮ್ಮ ವೀಕ್ಷಕರು ಎಲ್ಲರಿಗೂ ಕೂಡ ಬೆಂಗಳೂರಿನಾದ್ಯಂತ ಯಾವುದೇ ಪ್ರಾಪರ್ಟಿ ತಗೋಬಲ್ಲಿ ಫ್ರೀಯಾಗಿ ನಾವು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಕಂಪನಿಯ ಮುಖ್ಯಸ್ಥರಾಗಿರುವಂಥ ಶ್ರೀಧರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಿಮ್ಮಂತೂ ಚೆನ್ನಾಗಿರ್ಬೇಕು. ಯಾಕೆ ಬನ್ನಿ ವಾಕ್ ಮಾಡ್ಬೇಡಣ ಹಾಗೇನೆ. ಯಾಕಂತಂದ್ರೆ ಈ ಕಾಲದಲ್ಲಿ ಫ್ರೀಯಾಗಿ ಒಂದು ಚಾಕ್ಲೇಟು ಸಿಗಲ್ಲ ಅಂಥದ್ರಲ್ಲಿ ಸರ್ ನಾವು ಬೆಂಗಳೂರಿನಾದ್ಯಂತ ಫ್ರೀಯಾಗಿ ಡಾಕ್ಯುಮೆಂಟೇಷನ್ ವೆರಿಫೈ ಮಾಡಿಕೊಡ್ತೀವಿ ಅಂತ ಬಂದಿದ್ದೀರಾ. ನನಗೆ ಫಸ್ಟ್ ಬರೋ ಡೌಟ್, ನನಗಿರ್ಬೋದು ವೀಕ್ಷಕರಿಗಿರ್ಬೋದು, ಯಾಕೆ ಮಾಡ್ತವ್ರಿ ಇವ್ರು ಈ ಥರ, ಇವ್ರಿಗೇನು ಕೆಲಸ ಇಲ್ವಾ ಬೇರೆ ಅನ್ನೋ ಒಂದು ಡೌಟ್ ಬರುತ್ತೆ. ಸರ್ ಫಸ್ಟ್ ಮೊದಲೇದಾಗಿ ನಿಮ್ಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಸರ್ ಈ ಥರ ಫ್ರೀಯಾಗಿ ವೆರಿಫಿಕೇಶನ್ ಮಾಡ್ಕೊಡ್ತಾ ಇದ್ದೀರಾ, ಅದು ಒಂಚೂರು ಹೇಳಿ, ಯಾಕೆ ಅನ್ನೋ ಒಂದು ಮ್ಯಾಟ್ರ್ ಹೇಳಿ ನಮಗೆ. ಸರ್ ಫಸ್ಟ್ ಆಫ್ ಆಲ್ ನಾನು MNC ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಾನು ಜೊತೆಲಿ MNC ಕೆಲಸ ಮಾಡಿಕೊಂಡು ಆಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡ್ ಏನು ಮಾಡಿದ್ವಿ, ಮುಂಚೆ ಒಂದು ಸೈಟ್ ತೊಗೊಬೇಕು. ಸರ್ ಪ್ರತಿಯೊಬ್ಬರು ಕನ್ಸಲ್ವಾ ಸರ್, ಎಲ್ಲರಿಗೂ ಅಂತ ಒಂದು ಸೈಟ್ ಇರಲೇಬೇಕು. ಹೌದು. ಸೊ ಅದೇ ಥರ ಏನಾಯಿತು, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೈಟ್ ಹುಡ್ಕೊಂಡು ಒಂದು 3-4 ಇಯರ್ಸಿಂದ ಹುಡುಕ್ತಾ ಇದ್ವಿ ಸರ್. ಸೊ ಹುಡ್ಕೊಂಡು ಹೋದಾಗ ಅದ್ರ ಆಗುವಂಥ ಕಾನ್ಸಿಕ್ವೆನ್ಸಸ್, ಜಾಗ ಚೆನ್ನಾಗಿರುತ್ತೆ, ನಮ್ಮ ಬಡ್ಜೆಟ್ ಕಮ್ಮಿ ಇರುತ್ತೆ, ಎಲ್ಲೋ ಒಂದು ಕಡೆ ಕಮ್ಮಿ ಪ್ರಾಪರ್ಟಿ ಸಿಗುತ್ತೆ ಅಂದಾಗ ಅಲ್ಲಿ ಏನೋ ಒಂಥರ ಗೋಲ್ಮಾಲ್ ಇದ್ದೇ ಇರುತ್ತೆ ಸರ್. ಅಲ್ಲಿ ಲಿಟಿಗೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಕೆಲವೊಂದು ಸತಿ ಪೇಪರ್ಸ್ ಪಕ್ಕಾ ಇರುತ್ತೆ, ಬಟ್ ಫಿಸಿಕಲ್ ವೆರಿಫಿಕೇಶನ್ ಮಾಡಿದಾಗ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ, ತೊಂದರೆ ಗೊತ್ತಾಗೇ ಆಗುತ್ತೆ. 100% ಗೊತ್ತಾಗುತ್ತೆ. ಒಂದೇ ಮೋರಿ ಹೋಗಿರೋದು, ಇಲ್ಲ ಅಂದ್ರೆ ಸರ್ ರಾಜಕಾಲುವೆ ಮೇಲೆ ಕಟ್ಬಿಟ್ಟಿರುತ್ತೆ, ಆಮೇಲೆ ಕೆರೆ ಒತ್ತು ಊರಿ ಮೇಲೆ ಕಟ್ಟಿರೋದು, ಆಮೇಲೆ ಬಿ ಕರಬ್ ಜಾಗದಲ್ಲಿ ಸೈಟ್ಸ್ ಕೊಂಡು ಮಾಡ್ಬಿಟ್ಟಿರ್ತಾರೆ ಸರ್. ಆಮೇಲೆ 1 ಎಕರೆ ಕನ್ವರ್ಷನ್ ತಗೊಂಡು 2 ಎಕರೆ ಜಾಗದಲ್ಲಿ ಸೈಟ್ಸ್ ಕೊಂಡು ಮಾಡಿರ್ತಾರೆ. ಗೋಮಾಳದಲ್ಲಿ ಮನೆ ಕೊಟ್ಬಿಡೋದು, ಜಾಗ ಕೊಟ್ಬಿಡೋದು. ತುಂಬಾನೇ ಸರ್, ತುಂಬಾನೇ ಈ ತರ ನಾವು ಮಾಡಕ್ ಹೋದಾಗ ನಮಗೆ ಎಷ್ಟೋ ಕಡೆ ಅಡ್ವಾನ್ಸ್ ಕೊಟ್ಟು ಕಳ್ಕೊಂಡಿದ್ದೀವಿ. ಸೊ ನಮ್ಗೆ ಸುಟ್ಕೊಂಡಿದ್ದಾರೆ. ನನ್ನ ಕ್ಲೈಂಟ್, ನನಗೆ ಗೊತ್ತಿರೋರು ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ. ಒಂದು ಎಕ್ಸಾಂಪಲ್ ಅಂತಂದ್ರೆ, ರೀಸೆಂಟ್ ಆಗಿ ಯಲಹಂಕದಲ್ಲಿ ಗೋಮಾಳ ಜಾಗನೆಲ್ಲ ಇದು ಮಾಡಿದ್ರು, ಎಲ್ಲ ತೆಗೆದ್ರು, ತುಂಬಾ ದೊಡ್ಡ ನ್ಯೂಸ್ ಕೂಡ ಆಯ್ತು ಅಂತ ಅನ್ಬೋದು. ಸೊ ಆ ರೀತಿ ಆಗಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ. ನೆಕ್ಸ್ಟ್ ಹೇಳಿ, ಮುಂದೆ ಹೇಳಿ. ಸರ್ ಇನ್ನೊಂದು ಸರ್, ಬಿಲ್ಡರ್ಸ್ ಕೂಡ ಆಗಿರ್ಬೋದು, ಯಾರೇ ಆದ್ರೂ ಕೂಡ ನಾನು ಎಲ್ಲರೂ ಒಂದೇ ತರ ಅಂತ ಹೇಳ್ತಾ ಇಲ್ಲ. ಸೊ ಡಾಕ್ಯುಮೆಂಟ್ಸ್ ಕೊಟ್ಟಾಗ ನಾವು ಕ್ಲೀನ್ ವೆರಿಫೈನೋ ಮಾಡ್ತೀವಿ, ಯಾಕಂದ್ರೆ ಅವರು ಕ್ಲೀನ್ ವೆರಿಫಿಕೇಶನ್ಸ್ ಆಗಿರಲಿ, ಅಪ್ರೂವಲ್ಸ್ ಆಗಲಿ ಎಲ್ಲ ಕರೆಕ್ಟ್ ಆಗಿ ತಗೊಂಡಿರ್ತಾರೆ. ಬಟ್ ಫಿಸಿಕಲ್ ಇನ್ಸ್ಪೆಕ್ಷನ್ಸ್ ಅಂತ ಏನಿರುತ್ತಲ್ಲ, ತುಂಬಾನೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಓಕೆ ಓಕೆ. ಸೊ ಅದ್ರಲ್ಲಿ ಹೋದಾಗ ನಮ್ಗೆ ಏನಾಯ್ತು, ನಾವು ಆಳವಾಗಿ ಇಳಿದಾಗಲೇ ನಮಗೂ ಗೊತ್ತಾಗಿದ್ದು ಇದ್ರಲ್ಲಿ ಎಷ್ಟು ಮೋಸ ಇದೆ, ಎಷ್ಟು ನೋಡಿ ತಗೋಬೇಕು ಅಂತ. ನೀವು ಅನುಭವಿಸಿದ್ದೀರಾ? ಇದು ಅನುಭವಿಸಿದೀವಿ ಸರ್. ನಾವು ಅಡ್ವಾನ್ಸ್ ಅಂತೂ ತುಂಬಾನೇ ಕಳ್ಕೊಂಡಿದ್ದೀನಿ ನಾನು. ಹಾಕೋದು ಒಂದ್ 2-3 ಕಡೆ, ಮತ್ತೆ ಅದು ಬರಲ್ಲ, ಅದು 5,000 10,000 ವಾಪಸ್ ಬರಲ್ಲ, ಯಾರು ಕೊಡಲ್ಲ. ಸೊ ಅದಕ್ಕೋಸ್ಕರ ಏನಾಯ್ತು, ನಾನು ಮತ್ತು ನನ್ನ ಫ್ರೆಂಡು ಈ ತರ ನಾವು ಕಾನ್ಸಿಕ್ವೆನ್ಸಸ್ ಫೇಸೇ ಮಾಡೋದು ಬೇಡ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇದು ಗೌರಿಬಿದನೂರು ಮತ್ತು ಆ ಕಡೆ ಸೈಡಲ್ಲಿ ಏನಾಯ್ತು, ಕೆಲವೊಂದು ಪ್ರಾಪರ್ಟೀಸ್ ನಾವೇ ತಗೊಂಡ್ವಿ. ನೀವೇ ಪರ್ಚೇಸ್ ಭೂಮಿನ ನಾವೇ ಪರ್ಚೇಸ್ ಮಾಡಿ ನಾವೇನ್ ಮಾಡಿದ್ವಿ, ನಾವೇ ಕನ್ವರ್ಷನ್ ಕೂಡ ಮಾಡ್ಕೊಂಡ್ವಿ. ಓಕೆ ಓಕೆ. ಎಲ್ಲಿ ಕ್ಲಿಯರ್ ಆಗಿದೆ, ಎಲ್ಲಿ ರಾಜಕಾಲುವೆಗಳು ಇರೋದಿಲ್ಲ, 10 ಗುಂಟೆ 11 ಗುಂಟೆ ಆ ಜಾಗದಲ್ಲಿ ನಾವೇ ತಗೊಂಡು ನಾವೇ ಕನ್ವರ್ಷನ್ ಮಾಡ್ಕೊಂಡು ನಾವೇ ಸೈಟ್ಸ್ ಕೂಡ ಮಾಡ್ಕೊಂಡ್ವಿ. ನೀವೇ ಡೆವಲಪ್ ಮಾಡಿ, ನಾವೇ ಡೆವಲಪ್ಮೆಂಟ್ ಮಾಡ್ಕೊಂಡು ನೀವೇ ಇಟ್ಕೊಂಡ್ರಿ ಸರ್. ಯಾಕಂದ್ರೆ ನನ್ನ ಆಸೆ ಅದೇ ಅಲ್ವಾ ಸರ್, ನನ್ನ ಬಜೆಟ್ಗೆ ಸೈಟ್ ಬೇಕು. ನಾನು ನನ್ನ ಫ್ರೆಂಡ್ ಏನ್ ಮಾಡಿದ್ವಿ, ಇಬ್ರು ಇನ್ವೆಸ್ಟ್ ಮಾಡಿದ್ವಿ, ಒಂದು ಜಾಗ ತಗೊಂಡು ಅದನ್ನ ಕನ್ವರ್ಷನ್ ಮಾಡಿದ್ವಿ, ನಾವೇ ಅದನ್ನ ಸೈಟ್ಸ್ ಕೊಂಡು ಮಾಡ್ಕೊಂಡ್ವಿ. ಓಕೆ ಓಕೆ ಓಕೆ. ಸೊ ಅದಕ್ಕೆ ನಾವು ಫೇಸ್ ಮಾಡಿದ್ದು, ಬೇರೆಯವ್ರು ಫೇಸ್ ಮಾಡೋದು ಬೇಡ ಅಂತ ಸರ್. ಇವಾಗ 10 ಲಕ್ಷ 15 ಲಕ್ಷ ಇಟ್ಕೊಂಡಿರೋರು, 20 ಲಕ್ಷ ಇಟ್ಕೊಂಡಿರೋರು ಒಂದು ಸೈಟ್ ತಗೊಬೇಕು ಅಂತ ಹೋಗ್ತಾರೆ. ಅವ್ರು 10,000 20,000 ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಲೀಗಲ್ ಫೀಸಸ್, ಇವನ್ ಲೀಗಲ್ ಡಾಕ್ಯುಮೆಂಟೇಶನ್ಸ್ ಚೆಕ್ ಆದ್ರೂ ಕೂಡ ಫಿಸಿಕಲ್ ವೆರಿಫಿಕೇಶನ್ ಆಗಲ್ಲ. ಯಾಕಂದ್ರೆ ಅವರಂತೂ ಅಲ್ಲಿ ಹೋಗಲ್ಲ ಫಿಸಿಕಲ್ ವೆರಿಫಿಕೇಶನ್. ಸರ್ ಇದೇ ಜಾಗದಲ್ಲಿ ಉದಾಹರಣೆಗೆ ಇಲ್ಲಿ ಮೂಲಸ್ಥರು ಅಂತ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಈ ಜಾಗದ ಬಗ್ಗೆ ಕೇಳಿ, ಅವರೇ ಫುಲ್ ಡೀಟೇಲ್ ಹೇಳ್ಬಿಡ್ತಾರೆ. ಯಾವ ಸರ್ವೆ ನಂಬರ್ ನಿಂತಿದೀವಿ,
ನಮಗೆ ಇವಾಗ ಒಂದು ಸೈಟ್ ಇಲ್ಲಿ ತೊಗೊಬೇಕು ಅಂದರೆ ಇದು ಯಾವ ಸರ್ವೆ ನಂಬರ್ನಲ್ಲಿದೆ, ಇಲ್ಲಿ ಏನಾದರೂ ರಾಜಕಾಲುವೆ ಇದೆಯಾ, ಏನಾದರೂ ಲಿಟಿಗೇಷನ್ಸ್ ಇತ್ತಾ, ಅವ್ನು ಮಾಡಿದವನಿಗೆ ಎಷ್ಟು ಜನ ಹೆಂಡ್ತಿದ್ದೀರೋ ಅದನ್ನೆಲ್ಲ ಕೂಡ ನೋಡ್ಬೇಕಲ್ವಾ? ವಿಚಾರಿಸಲೇಬೇಕು. ವಂಶವೃಕ್ಷ ಅಂತ ಹೇಳ್ತಾರೆ ನೋಡಿ, Sure, sir. ಅದು ನೋಡ್ಬೇಕು ಸರ್. ಅವ್ರು ಮಿಸ್ ಮಾಡ್ಬಿಟ್ಟಿರ್ತಾರೆ ಸರ್ ವಂಶವೃಕ್ಷದ. ಅದು ನಾನು ಹೇಳ್ತೀನಿ ಸ್ಟೋರಿ ಒಂದು. ಏನು ಮಾಡ್ತಾರೆ, ಮದುವೆ ಆಗ್ಬಿಟ್ಟಿರ್ತಾರೆ ಬೇರೆ ಎಲ್ಲೋ ಕಡೆ, ಅದನ್ನ ಯಾರಿಗೂ ಅವರು ಇನ್ಫಾರ್ಮೇಶನ್ ಕೊಡೋದೇ ಇಲ್ಲ, ಸೈಟ್ ಮಾಡ್ಬಿಡ್ತಾರೆ, ಜಾಗನೇ ಮಾಡ್ಬಿಡ್ತಾರೆ ಸರ್. 1 ಎಕರೆ 2 ಎಕರೆ ಮಾಡ್ಬಿಡ್ತಾರೆ. ಸರಿ ಸರ್, ನಾವ್ ಎಲ್ಲಿವರೆಗೂ ಅವ್ರು ಬರಲ್ಲ ಅಂದ್ರೆ ನಾವು ಸೈಟ್ಸ್ ತಗೊಂಡ್ಮೇಲೆ ಬರ್ತಾರೆ ಸರ್ ಅವರೆಲ್ಲ. ಆಮೇಲೆ ಬರ್ತಾರೆ ಈ ಜಾಗ ನಂದು ಅಂತ. ಸರ್, ನಮ್ಮ ಮನೆ ಅಕ್ಕಪಕ್ಕನ ಎಷ್ಟೋ ಜನ ಮುಂಚೆ ಈ ಶೆಡ್ಯೂಲ್ ಹಾಕೊಂಡಿದ್ರು, ಈ ಜಾಗ ನಮಗೆ ಬರ್ಬೇಕು ಅಂತ. ಸರ್, ಏನಾಗುತ್ತೆ ಅಂದ್ರೆ ನಾವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಜಾಗ ತಗೊಂಡಾಗ ಮೆಂಟಲ್ ಪೀಸ್ ಹೋಗ್ಬಿಡುತ್ತೆ, ಕಂಪ್ಲೀಟ್ ಲಾಸ್ಟ್. ಅದು ಅಲ್ಲ, ನಾವು ಜಾಗ ತಗೊಳ್ಳೋದೇ ನಮ್ಮ ಮೆಂಟಲ್ ಪೀಸ್ ಬರ್ಲಿ ಅಂತ ಅಲ್ವಾ? ಅದನ್ನ ಕಳ್ಕೊಳ್ಳೋವಂಥದ್ದು ನಿಜವಾಗ್ಲೂ ಕೂಡ ಇದು ನಮ್ಮ ಫ್ರೆಂಡ್ಸ್ ಸರ್ ಹೇಳಿದ್ದು ಸುಳ್ಳಲ್ಲ. ನಮ್ಮ ಫ್ರೆಂಡ್ಸ್ ಹತ್ರನೂ ಆಗಿದೆ. ನಾನು ವರ್ಕ್ ಮಾಡೋ ಟೈಮಲ್ಲಿ, ಅಂದರೆ ನಾನಿನ್ನು ಯೂಟ್ಯೂಬರ್ ಆಗಿರಲಿಲ್ಲ, ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ನಾವು ಕೂಡ. ಅವಾಗ ಎಷ್ಟೋ ಜನ ಆ ಊರವ್ರು ಬರೋರು, ಇದು ನಮ್ಮ ಜಾಗ. ಆವಾಗ ಡೆವಲಪರ್ ಏನಿರ್ತಾರೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕಾಗ್ತಿತ್ತು, ಇದು ಕಾಂಪ್ರಮೈಸ್ ಮಾಡ್ಕೊಬೇಕಾಗ್ತಿತ್ತು. ಸೊ ಇವೆಲ್ಲ ಬೇಡ ಅಂತ ಸರು ಸಾಮಾನ್ಯ ಜನರಿಗೂ ಕೂಡ ಇದು ಸಿಗಲಿ, ಈ ತಲೆಬಿಸಿ ಬೇಡ ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ನಿಮ್ಮದು ಇದಿಟ್ಕೊಂಡು ಎಥಿಕ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ. ಒಂದನೇದಾಗಿ ಖುಷಿ ಆಗ್ತಾ ಇದೆ, ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಬರೋದು ಇದು ಹಿಂಗೆ ವರ್ಕ್ ಆಗುತ್ತೆ ನೋಡಿ. ನೀವೇನೋ ಖುಷಿಯಿಂದ ನಾವು ಮಾಡೋಣ ಫ್ರೀ ಆಗುವಂತ ಇದ್ದೀರಾ, ಬಟ್ ಇದಕ್ಕೆ ರಿಸೋರ್ಸಸ್ ಬೇಕು ಅಲ್ವಾ? ಸೊ ಹಿಂಗೆ ಸಾಧ್ಯ ಸರ್ ಇದು ಫ್ರೀ ಆಗಿ ಕೊಡೋಕೆ? ಯಾಕಂದರೆ ನಮ್ಮ ವಿಡಿಯೋ ಪಬ್ಲಿಷ್ ಆದಮೇಲೆ ತುಂಬ ಜನ ಬರ್ತಾರೆ, ನಮ್ಮ ಪ್ರಾಪರ್ಟಿ ನೋಡ್ಕೊಡಿ ಅಂತ. ಅದಕ್ಕೆ ನಿಮಗೆ ರಿಸೋರ್ಸ್ ಬೇಕು, ಜನ ಬೇಕು, ಓಡಾಡೋರು ಬೇಕು, ನೋಡೋರು ಬೇಕು. ಇವೆಲ್ಲ ಇದೆ ನಿಮ್ಮ ಹತ್ರ ಕೆಪಾಸಿಟಿ? ಸರ್, 100% ನಮ್ಮ ಹತ್ರ ಎಲ್ಲ ಇದೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಈ ಆಳಕ್ಕೆ ನಾನು ಇಳಿದಾಗ ಏನಾಯಿತು, ನಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದ್ದಾಗಿರ್ಬೋದು, ಲೀಗಲ್ ಟೀಮ್ನ ಮೀಟ್ ಮಾಡಿದ್ದಾಗಿರ್ಬೋದು, ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ. ಮತ್ತು ಇವಾಗ ನಾವು ಒಂದು ಲೀಗಲ್ ಫಾರ್ಮಾಗಿ ನಾವೇ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಟೀಮ್ ಇದೆಯಾ? ಒಂದು ಟೀಮ್ ಕೂಡ ಇದೆ. ಕೆಲಸದ ಜೊತೆ ನಿಮ್ಮ ಆಸ್ ಅ ಹಾಬಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಾವು ಏನು ಮಾಡ್ತೀವಿ, ಜೊತೆನಲ್ಲೇ ಯಾರಾದರೂ ಇವಾಗ ಪ್ರಾಪರ್ಟಿ, ಇವಾಗ ಎಂಡ್ ಡಾಕ್ಯುಮೆಂಟೇಷನ್ಸ್ ನಾವು ಫ್ರೀಯಾಗಿ ಮಾಡ್ಕೊಂಡು ಕೊಡ್ತೀವಿ. ಆದರೆ ಫಿಸಿಕಲ್ ವೆರಿಫಿಕೇಷನ್ಸ್ಗೆ ಅವ್ರು ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿಂದ ಅವ್ರ ಜಾಗಕ್ಕೆ ಹೋಗಿ ಅಲ್ಲಿ ಕಂಪ್ಲೀಟ್ ಒಂದು ದಿನ ಆಗ್ಬೋದು, ಇಲ್ಲ 2 ದಿನ ಆಗ್ಬೋದು, ಅವ್ನು ವಿಚಾರಿಸಲೇಬೇಕು ಕಂಪ್ಲೀಟ್ ಆಗಿ. ಅವ್ನಿಗೆ ಆಗುವಂಥ ಊಟದ ಖರ್ಚಾಗಿರ್ಬೋದು, ಪೆಟ್ರೋಲ್ ಎಕ್ಸ್ಪೆನ್ಸಸ್, ಒಂದಿನದ ಖರ್ಚು ನಾವು ಅದ್ರ ಪೇ ಮಾಡಲೇಬೇಕು. ಅದನ್ನು ಅವ್ರ ಕ್ಲೈಂಟ್ಸ್ಗಳು ಪೇ ಮಾಡ್ಕೊಬೇಕು. ಅದು ಫಿಸಿಕಲ್ ಹೋದ್ರೆ ಮಾತ್ರ. ಎಂಡ್ ಡಾಕ್ಯುಮೆಂಟೇಷನ್ಗೆ ₹1 ನಾವು ತಗೊಳಲ್ಲ. ಕರೆಕ್ಟ್. ಆಪ್ಷನಲ್, ಅದು ಆಪ್ಷನಲ್. ಈಗಲೇ ಹೇಳ್ತಾ ಇದ್ದೀನಿ, ನೀವೇನು ಅದಕ್ಕೂ ದುಡ್ಡು ಕೊಡಿ ಮಾಡಿಸಿ ಅಂತ ಯಾರು ಕೇಳಲ್ಲ. ಬಟ್ ಡಾಕ್ಯುಮೆಂಟೇಷನ್ ಮಾತ್ರ ಫ್ರೀನೇ ಇರುತ್ತೆ. ಲೀಗಲ್ ಸರ್ ಬೇಡ, ನಂಗೆ ಸಮಾಧಾನ ಇಲ್ಲ, ನೀವು ಬನ್ನಿ ಅಂದ್ರೆ ಪೇ ಮಾಡಬೇಕು ಅಷ್ಟೇ ಅಲ್ವಾ? ಯಾವುದಕ್ಕೂ ಒತ್ತಾಯ ಇರೋದಿಲ್ಲ ಸರ್. ಬರೀ ಇವಾಗ ಫಾರ್ ಎಕ್ಸಾಂಪಲ್ ಅವರು, ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನೀವು ವೆರಿಫೈ ಮಾಡ್ಕೊಂಡು ಕೊಡಿ ಸರ್. ಅವ್ರು ಜಸ್ಟ್ ನಾನು ಕೊರಿಯರ್ ಮಾಡಿದ್ರು ಸಾಕು, ನಾವು ವೆರಿಫೈ ಮಾಡಿಟ್ಟಿರ್ತೀವಿ. ಅದರಲ್ಲೂ ಒಂದು ಗ್ರೀನ್ ಸಿಗ್ನಲ್, ರೆಡ್ ಫ್ಲಾಗ್ಸ್ ಎಲ್ಲ ತೋರಿಸ್ಬಿಡ್ತೀವಿ. ತಗೊಬೇಕಾ ಬೇಡವಾ ಅಂತ ನಾವು ಕ್ಲೀನಾಗಿ ಹೇಳ್ಬಿಡ್ತೀರಾ. ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ, ಇಲ್ಲಿ ಏನಾದರೂ ಫಿಸಿಕಲ್ ವೆರಿಫಿಕೇಶನ್ಸ್ ರಿಕ್ವೈರ್ ಇದೆಯಾ ಅನ್ನೋದನ್ನ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಹೊರತು ನೀವು ಒತ್ತಾಯ ಪೂರ್ವಕವಾಗಿ ನೀವು ತಗೊಳ್ಳೇಬೇಕು ಅನ್ನೋದು ನಾವು ಹೇಳಲ್ಲ. ಆ ಥರ ಇಲ್ಲ, ಇಲ್ವೇ ಇಲ್ಲ ಸರ್. ಓಕೆ, ಯಾಕಂದ್ರೆ ಅದು ಅವ್ರ ಇಷ್ಟ ಸರ್, ನಾವು ಅದನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಇನ್ನೊಂದು ನೆಕ್ಸ್ಟು, ಏನಾದರೂ ಉಚಿತವಾಗಿ ಬರ್ತಾ ಇದೆ ಅಂತಂದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ, ಒಂಥರ ರೇಷನ್ ಅಕ್ಕಿ ಕೊಟ್ಟಂಗೆ. ಓಕೆ, ಇದು ಫ್ರೀ ಬರ್ತಾ ಇದೆ ಅಂತಂದರೆ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದು ಮೈಂಡಲ್ಲಿ ಜನರಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ 2 ಕ್ವಶನ್ ಬರುತ್ತೆ ನೋಡಿ. ತಮ್ಮ ಹತ್ರ ಒಬ್ಬರು ಉಚಿತವಾಗಿ ಒಂದು ಜಾಗದ ವೆರಿಫಿಕೇಷನನ್ನು ಕೊಟ್ಟಾಗ ತಾವು ಯಾವ್ಯಾವ ಪಾಯಿಂಟ್ಗಳನ್ನು, ಚೆಕ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ತೀರಾ? ಅಥವಾ ನೀವಿಲ್ಲ ಅಂದ್ಕೊಳ್ಳೋಣ, ಔಟ್ ಆಫ್ ಬೆಂಗಳೂರು, ನಾವು ಒಂದು ಜಾಗ ತಗೋಬೇಕು ಅಂತಂದ್ರೆ ಯಾವ್ಯಾವ ಚೆಕ್ ಲಿಸ್ಟ್ ಅನ್ನ ಮಾರ್ಕ್ ಮಾಡ್ಕೊಬೇಕು, ಒಂಚೂರು ಹೇಳ್ಬೋದಾ? ನಾಲೆಜ್ ಕೊಟ್ಬಿಡಿ. ಶೋರ್ ಸರ್, ನಾನು ಜಸ್ಟ್ ಜನರಲ್ ಆಗಿ ಹೇಳ್ತೀನಿ. ನಾರ್ಮಲ್ ಆಗಿ ಪ್ರತಿಯೊಬ್ಬರು ಸೈಟ್ಸ್ ತೊಗೊಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಬಿಲ್ಡರ್ಸ್ಗಳು ಕೊಟ್ಟಿರುವಂಥದ್ದು ಒಂದು ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದ್ರಲ್ಲಿ ಎಷ್ಟೋ ಡಾಕ್ಯುಮೆಂಟ್ಸ್ ಅವ್ರಿಗೆ ಅರಿವೇ ಕೂಡ ಇರೋದಿಲ್ಲ ಅದೇನು ಹೇಳುತ್ತೆ ಅಂತ. ಬಟ್ ನಾರ್ಮಲ್ ಆಗಿ ಹೇಳ್ತೀನಿ, 1960, 1950s ಇಲ್ಲ 1940s ಇಂದನೂ ನಾವೇನು ಮಾಡಬೇಕು, ಆ ಜಾಗಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತೆಗೆಸಬೇಕು. 1940, 1960 ಕೆಲವರು ಈಗ ಲೀಗಲ್ ಒಪಿನಿಯನ್ ಹೋದ್ರೆ ಅವ್ರು 35 ವರ್ಷ ಸಾಕು ಅಂತಾರೆ, ಕೆಲವರು 40 ವರ್ಷ ಸಾಕು ಅಂತಾರೆ. ಬಟ್ ನಾವೇನು ಮಾಡ್ತೀವಿ, 1940s ತನಕ ಹೋಗ್ತೀವಿ. ಬ್ರಿಟಿಷ್ ಕಾಲದಿಂದ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ್ರೆ ಒಳ್ಳೇದು ಸರ್. ಯಾಕೆಂದ್ರೆ ನಮ್ಗೆ ಏನು ಗೊತ್ತಾ, 35 ವರ್ಷದ ಮಾತ್ರ ರೆಫರ್ ಮಾಡ್ಬಿಡ್ತೀವಿ. ಬಟ್ ಅದರಿಂದ ಏನಾಗಿರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಉದಾಹರಣೆಗೆ ಅದು ಗ್ರಾಂಟ್ ಆಗಿರ್ಬೋದಲ್ಲ, ಇಲ್ಲಾಂದ್ರೆ ರಾಜ್ಯರಾಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಕೊಟ್ಟೇ ಇರಲ್ಲ. ನಾನು ಸುಮ್ಮನೆ ಏನ್ ಮಾಡ್ತೀನಿ, ಕಬ್ಜಾ ಮಾಡ್ಕೊಂಡಿರ್ತೀನಿ. ಹೌದು ಸರ್. ಅದೇನ್ ಮಾಡ್ತೀವಿ, ಒಂದು 10-15 ವರ್ಷ ನಾನು ಏನ್ ಮಾಡ್ತೀನಿ, ಅದೇ ಜಾಗದಲ್ಲಿ ಇದ್ದಾಗ ನಾನು ಡಾಕ್ಯುಮೆಂಟೇಷನ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಸಿಯಾಗಿ. ಓಕೆ. ಸೊ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಜಾಗ ಮೂಲಸ್ಥರಿಗೆ ಹೇಗೆ ಬಂತು ಅದೊಂದು ಮದರ್ ಡೀಡ್ ಅಂತ. ಹೌದು, ಆತರ ಅದು ಕಂಪ್ಲೀಟ್ ಮೂಲ. ಮತ್ತೆ ಮೂಲ ಯಾರು ಇದಕ್ಕೆ ಸರ್? ಇನ್ನೊಂದು ನಾವು ಹೇಳ್ತೀವಿ, ಆಕ್ಚುಲಿ ನಾನು ಇದನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ಕೆಲವು ಪ್ರಾಪರ್ಟೀಸ್ ತಗೊಂಡ್ಬೇಕಾದ್ರೆ ಕೇಳ್ತಾರೆ, ಇದು ಜನರಲ್ ಕ್ಯಾಟಗರಿ ಅಲ್ವಾ ಅಂತ ವಿಚಾರಿಸ್ತಾರೆ. ಏನಕ್ಕೆ ವಿಚಾರಿಸ್ತಾರೆ? ಏನಕ್ಕೆ ನನಗೂ ಗೊತ್ತಿಲ್ಲ, ಹೇಳಿ. ಏನು ಜನರಲ್ ಕ್ಯಾಟಗರಿ ಅಲ್ಲ ಅಂದ್ರೆ ಏನದು? ಇನ್ನೊಂದು ಕ್ಯಾಟಗರಿ ಯಾವುದು ಸರ್? ಇವಾಗ ಏನ್ ಮಾಡ್ತಾರೆ ಸರ್, ನೋಡಿ ಸರ್, ಜನರಲ್ ಪ್ರಾಪರ್ಟಿ ಇದ್ರೆ ತೋರಿಸಿ ಅಂತಾರೆ ಸರ್. ಬೇರೆ ಪ್ರಾಪರ್ಟಿ ತಗೊಬಹುದು, ರಿಸ್ಕ್ ಏನಿಲ್ಲ. ಉದಾಹರಣೆ SC/ST ಅಂತ ಹೇಳ್ತಾರಲ್ಲ ಸರ್, ತಗೊಬಹುದು ಸರ್, ಏನು ತೊಂದರೆ ಇಲ್ಲ. ಆದ್ರೆ ಅದ್ರಲ್ಲಿ ಗ್ರಾಂಟ್ ಆಗಿದೆ ಚೆಕ್ ಮಾಡ್ಬೇಕು. ಇವಾಗ ಅವ್ರಿಗೂ ಪಿತ್ರಾರ್ಜಿತವಾಗಿ ಬಂದಿರುತ್ತೆ, ತಗೊಬಹುದು ಆರಾಮಾಗಿ, ಎಲ್ಲರೂ ಕಡೆಯಿಂದ ಸೈನ್ ಮಾಡಿಸಿ ಆರಾಮಾಗಿ ತಗೊಬಹುದು. ಅದು ಕೂಡ. ಆದ್ರೆ ಜನ ಏನ್ ಮಾಡ್ತಾರೆ, ಎಲ್ಲರದು ಒಂದೇ ಒಂದು ಮೈಂಡ್ ಸೆಟ್, ತಗೊಬಾರ್ದು. ಆತರ ಏನಿಲ್ಲ ಸರ್. ಈಗ ಇಷ್ಟೆಲ್ಲ ದೊಡ್ಡ ಲೇಔಟ್ ಡೆವಲಪ್ ಮಾಡಿದಾರಲ್ಲ, ಇದ್ರಲ್ಲಿ ಎಷ್ಟು ಜನ SC/ST ಪ್ರಾಪರ್ಟಿಗಳು ಇದೆ ಗೊತ್ತಾ? ಯಾರಿಗೂ ಗೊತ್ತಾಗಲ್ಲ. ಒಂದು ಊರವ್ರು ಹೇಳ್ಬೇಕು. ಇಲ್ಲ ಅಂದ್ರೆ ನಾವು ಹೋಗಿ ಚೆಕ್ ಮಾಡಿದ್ರೆ ಇದು ಡಾಕ್ಯುಮೆಂಟ್ಸ್ ಅಂತ ಹೇಳಲ್ಲ ಸರ್. ಡಾಕ್ಯುಮೆಂಟ್ಸ್ ಎಲ್ಲಿ ಮೆನ್ಷನ್ ಮಾಡ್ತಾರೆ ಇದನ್ನ? ಎಲ್ಲಿ ಬರುತ್ತೆ? ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಕಂಪ್ಲೀಟ್ ಮೂಲ ಡಾಕ್ಯುಮೆಂಟ್ಸ್ ತೆಗಿಸ್ತೀವಿ. ಅದ್ರಲ್ಲಿ IL, ಇಂಡೆಕ್ಸ್ ಆಫ್ ಲ್ಯಾಂಡ್ ತೆಗಿಸ್ಬೇಕು, ರೆಕಾರ್ಡ್ಸ್ ಆಫ್ ರೈಟ್ಸ್, ಲ್ಯಾಂಡ್ಸ್,
ಅದಾದ್ಮೇಲೆ ಇಸಿ ತೆಗಿಸ್ಬೇಕು. ಇಷ್ಟು ವರ್ಷದಿಂದ ಮಧ್ಯದಲ್ಲಿ ಯಾರಿಗಾದ್ರೂ ಇದು ಟ್ರಾನ್ಸಾಕ್ಷನ್ಸ್ ಆಗಿದೆ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಟ್ರಾನ್ಸಾಕ್ಷನ್ಸ್ ಯಾರಿಗಾಗಿದೆ ಅಂತ. ಮೂಲ ಡೀಡು ಇಸಿ RL ತೆಗಿಸ್ಬೇಕು. ಆಮೇಲೆ ಇದು ಆಗಿನ ಕಾಲಕ್ಕೆ ಆಕಾರ ಬಂದು ಚೆಕ್ ಬಂದು ಸರ್ವೆ ಸ್ಕೆಚ್, ಲೆವೆನಿ ಸ್ಕೆಚ್ ಪ್ರತಿಯೊಂದು ಚೆಕ್ ಮಾಡ್ಬೇಕಾಗುತ್ತೆ ನಾವು. ಈಗ ಉದಾಹರಣೆಗೆ ಸರ್ ಈ ಒಂದು ಪ್ಲಾಟ್ ಇರುತ್ತೆ ಸರ್ 1 ಎಕರೆ, ಸರಿನಾ, ಇನ್ನೊಂದು 1 ಎಕರೆ ಬಂದು ಖರಾಬ್ ಇರುತ್ತೆ. ನಾನು ಕನ್ವರ್ಷನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ನಂಗೆ 1 ವರ್ಷಕ್ಕೆ ಇದು 1 ಎಕರೆಗೆ ನನಗೆ ಕನ್ವರ್ಷನ್ ಸಿಕ್ಬಿಡುತ್ತೆ. 2 ಎಕರೆಗೆ ನಾನು ಲೇಔಟ್ ಮಾಡ್ತೀನಿ. ಮಿಕ್ಕಿರೋ 20 ಸೈಟ್ ಹೊಡೆದಿರ್ತಾರಲ್ಲ ಅವ್ರ ಕತೆ ಏನು ಸರ್? ಅವ್ರ ಕತೆ ಏನು ಅಲ್ವಾ? ಇವೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ. ಹೌದು ಸರ್, ಇದು ಸಿಂಪಲ್ ಸರ್. ಕೆಲವ್ರು ಕೇಳ್ಬೋದು ಏನಕ್ಕೆ ನೀವು ಫ್ರೀಯಾಗಿ ಕೊಡ್ತೀರಾ ಅಂತ. ಸಿಂಪಲ್ ಏನು ಅಂದ್ರೆ ನಾವು ಫೇಸ್ ಮಾಡಿದ್ದು ನಾವು ಕಳ್ಕೊಂಡಿದ್ದು ಬೇರೆಯವ್ರು ಕಳ್ಕೊಬಾರ್ದು. ಯಾಕಂದ್ರೆ 10 ಲಕ್ಷ 20 ಲಕ್ಷ ಇಟ್ಕೊಂಡು ಬರ್ತಾರೆ ಸರ್, ಪಾಪ ಅವ್ರು ಏನು ಸರ್ ಮಾಡಬೇಕು? ಏನು ಮಾಡೋಕ್ಕಾಗತ್ತಲ್ವಾ? ಲ್ಯಾಕ್ಸ್ ಟುಗೆದರ್ ಅಡ್ವಾನ್ಸ್ ಕೊಟ್ಬಿಟ್ಟು ಕೆಲವೊಂದು ಸತಿ ಅಂತೂ 5 ಲಕ್ಷ ಗಟ್ಟಲೆ ಇಸ್ಕೊಂಡ್ಬಿಡ್ತಾರೆ ಸರ್. ನನ್ನ ಫ್ರೆಂಡ್ ಸರ್, ಬೇರೆ ಯಾರು ಬೇಡ ಸರ್, ನನ್ನ ಫ್ರೆಂಡ್ ಪಾಪ ಅವರೇ ಫೇಸ್ ಮಾಡೋದು ಹೇಳ್ತೀನಿ. ಅವರು ಈ ಖಾತಾ ಇರೋ ಸೈಟೇ ತಗೊಂಡು ಕೊನೆಗೆ ಆ ಸೈಟ್ ಇನ್ನೊಂದ್ಸತಿ ಬಂದು ನೋಡಿದಾಗ ಯಾವುದೋ ಒಂದು ಕಂಪ್ನಿ ಫುಲ್ ಅದನ್ನ ಕಬ್ಜಾ ಮಾಡ್ಕೊಂಡು ಸರ್. ಇದನ್ನ ಲೆಕ್ಕ ಹಾಕಿ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 40-50 ಸೈಟ್ಸ್ಗಳಿದೆ, ಓಕೆನಾ? ಅದನ್ನ 5 ರಿಂದ 6 ಜನ ಅಷ್ಟೇ ಲೀಗಲ್ ಹೋಗ್ತಾ ಇದ್ದಾರೆ, ಅಂದ್ರೆ ಕೋರ್ಟ್ ಹೋಗ್ತಾ ಇದ್ದಾರೆ ಫೈಟ್ ಮಾಡಕ್ಕೆ. ಇನ್ಯಾರು ಹೋಗ್ತಾ ಇಲ್ಲ ಸರ್, ನನ್ನ ಫ್ರೆಂಡ್ ಹೋಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಸರ್ ಟೆನ್ಷನ್ ಅಂತಾರೆ. ಯಾಕೆ ಬೇಕು ನನಗೆ ಅದು ತಲೆನೋವು? ಯಾಕೆ ಬೇಕು? ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಪ್ರತಿದಿನ ರಜಾ ಹಾಕಕ್ಕಾಗುತ್ತಾ ಅಂತ? ಆಗಲ್ಲ. ಇದು ಪ್ರಾಬ್ಲಮ್ ಸರ್. ನೋಡಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗ್ಲಿ, ಈ ಕೋರ್ಟ್ಗಳಿಗೆ ಅಲಿಯೋದಾಗಲಿ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಎಂಡ್ ಆಫ್ ದ ಡೇ ಸ್ಯಾಲಿ ಬಿಡು, ನಮ್ಮ ಮನೆ ಬರೋನೇ ಇಷ್ಟು, ಹೋದ್ರೆ ಹೋಯ್ತು 5 ಲಕ್ಷನೋ 10 ಲಕ್ಷನೋ, ನಮ್ಮ ಸಮಾಧಾನ ನಮಗೆ ಬೇಕು. ಕಂಪ್ನಿಗಳನ್ನ ಯಾರು ಎದುರಾಕೊಂತಾರೆ, ಲೋಕಲ್ ಮಾಫಿಯಾ ಭೂ ಮಾಫಿಯಾನ ಯಾರು ಎದುರಾಕೊಂತಾರೆ ಅಂತ ತುಂಬ ಜನ ಏನು ಮಾಡ್ತೀರಾ, ಇದನ್ನ ಡ್ರಾಪ್ ಮಾಡಿಬಿಡ್ತೀರಾ. ಅದ್ರ ಬದಲು ಹೆಂಗೋ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಂಡು ಅದ್ರ ಮೇಲೇನೂ ನಿಮಗೆ ಬಂದು ಫಿಸಿಕಲ್ ಆಗಿ ನೋಡಬೇಕು ಅಂದರೆ ಏನು ಮಿನಿಮಮ್ ಚಾರ್ಜಸ್ ಇರುತ್ತೆ, ಕೊಟ್ಬಿಟ್ಟು ಆರಾಮಾಗಿ ವೆರಿಫೈ ಮಾಡಿಕೊಂಡು ಒಂದು ಜಾಗ ತೊಗೊಳ್ಳೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅನ್ಕೊಂತೀನಿ. ಆ್ಯಂಡ್ ಈ ರೀತಿ ಸರ್ವಿಸಸ್ ನೀವು ಫ್ರೀಯಾಗಿ ಕೊಡ್ತಿದ್ರಲ್ಲ, ಅದು ನನಗೆ ಭಾಳ ಖುಷಿ ಸರ್. ಸರ್ ಆ್ಯಕ್ಚುಲಿ ನನಗೇನೋ ಬೇರೆ ಕೆಲಸ ಇಲ್ಲದೆ ಹೋಗಿದ್ದಿದ್ರೆ ಇದನ್ನು ಫ್ರೀಯಾಗಿ ಕೊಡ್ತಾ ಇರಲಿಲ್ಲ, ಬಟ್ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಕಡೆ ಇನ್ಕಮ್ ಇದೆ, ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ ಯೋಚನೆ ಮಾಡಿ ಯಾಕೆ ನೀವು ಈ ಥರದೊಂದು ಚಾರಿಟಿ ಮಾಡಬಾರ್ದು. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಅಬೌಟ್ ಚಾರಿಟಿ ಸರ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಉದಾಹರಣೆಗೆ ಇವಾಗ ಎಷ್ಟೋ ಜನ ಡೆವಲಪರ್ಸ್ಗಳು ನಮಗೆ ಬಂದು ಡಾಕ್ಯುಮೆಂಟ್ಸ್ ತೋರಿಸಿರ್ತಾರೆ, ಫಿಸಿಕಲ್ ವೆರಿಫೈ ಮಾಡಿಸಿರ್ತಾರೆ. ಕೆಲವರು ಇಂಡಿವಿಜುವಲ್ ಓನರ್ಸ್ ಕೂಡ ಬಂದಿರ್ತಾರೆ, ಸರ್ ನಮ್ಮೊಂದು ಪ್ರಾಪರ್ಟಿ ಇದೆ ಸೇಲ್ ಮಾಡ್ಸ್ಕೊಂಡು ಕೊಡಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅಂತಂದೆಲ್ಲ ಏನು ಮಾಡ್ತೀವಿ, ಕೆಲವೊಂದ್ಸತಿ ನಾವೆಲ್ಲ ಕಂಪ್ಲೀಟ್ ಚೆಕ್ ಮಾಡಿ ಇಟ್ಟಿರ್ತೀವಿ. ಯಾರಿಗಾದ್ರೂ ಬೇಕು ಅಂತ ಅವ್ರಾಗ ಅಪ್ರೋಚ್ ಆದ್ರೆ ಆ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತೀವಿ, ಫಿಸಿಕಲ್ ವೆರಿಫಿಕೇಶನ್ ಇನ್ಫಾರ್ಮೇಷನ್ ಕೊಡ್ತೀವಿ, ಅವರು ಮುಂದುವರಿಯೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಓಕೆ ಸರ್, ಇಲ್ಲೇ ನಾನು ಕೇಳುವಂಥದ್ದು, ಹೆಂಗೋ ನೀವು ಈ ಫೀಲ್ಡಲ್ಲಿ ಇದ್ದೀರಾ, ನೀವು ಹೇಳಿದ್ರೆ ನಾವು ಸರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಹತ್ರ ಈ ರೀತಿ ಆಲ್ರೆಡಿ ಕ್ಲಿಯರ್ಡ್ ಆಗಿರುವಂಥ, ಕ್ಲಿಯರ್ ಟೈಟಲ್ ಇರುವಂಥ ಜೆನ್ಯೂನ್ ಪ್ರಾಪರ್ಟೀಸ್ ಅವೈಲೇಬಲ್ ಇದೆಯಾ ಸರ್? ಇದೆ ಸರ್, ಇದೆ. ಎಲ್ಲಿದೆ, ಏನು ಕತೆ? ಇಲ್ಲದೆ ಇರ್ಬೋದು, ಬಟ್ ಇದೆ. ನೆಲಮಂಗಲದಲ್ಲಿ ಸುಮಾರು ಒಂದು 4-5 ಪ್ರಾಪರ್ಟಿಗಳು ಇದೆ. ಅಂದ್ರೆ ಬರ್ತಾ ಇರ್ತಾರೆ ಸರ್, ಚೆಕ್ ಮಾಡಿಸ್ತಾ ಇರ್ತಾರೆ. ಸರ್ ನೋಡಿ ಇದನ್ನ ಚೆಕ್ ಮಾಡಿ, ಏನಾದ್ರು ಎಲ್ಲ ಕರೆಕ್ಟ್ ಆಗಿದ್ರೆ ನಮ್ಗೆ ಯಾರಿಗಾದ್ರೂ ಸೇಲ್ ಮಾಡ್ಸ್ಕೊಂಡು ಕೊಡೋಕ್ಕಾಗುತ್ತಾ ಅಂತ. ಅಂದ್ರೆ ನಿಮ್ಮ ಹತ್ರ ಲ್ಯಾಂಡ್ ಓನರ್ಸ್ಗಳು ಬರ್ತಾರೆ. ಸರ್ ಇವಾಗ ಉದಾಹರಣೆಗೆ ನೆಲಮಂಗಲದಲ್ಲಿ ಇವಾಗ ರೀಸೆಂಟ್ ಆಗಿ ಯಾರೊಬ್ರು ಡೆವಲಪ್ ಮಾಡ್ತಾ ಇದ್ದಾರೆ, ಬೂದಿಯಾಳ ಹತ್ರ ಡೆವಲಪರ್, ಬೂದಿಯಾಳ ಹತ್ರ. ಅವ್ರು ಬಂದು ಈ ತರ ಮಾಡ್ತಾ ಇದೀವಿ ಅಂತ ನಾನು ಮೊದಲನೇ ಪ್ರಶ್ನೆ, ಫಸ್ಟ್ ಡಾಕ್ಯುಮೆಂಟ್ಸ್ ತಂದು ಕೊಡಿ, ನಾನು ವೆರಿಫೈ ಮಾಡಬೇಕು. ಅಲ್ಲಿವರೆಗೂ ನಾನಂತೂ ನನ್ನ ಕ್ಲೈಂಟ್ಸ್ಗೆ ಇನ್ಫಾರ್ಮ್ ಮಾಡಲ್ಲ, ಕರೆಕ್ಟ್ ಆಗಿ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು, ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು, ಅದಾದ್ಮೇಲೆ ನಾನು ನನ್ನ ಕ್ಲೈಂಟ್ಸ್ಗೆ ರೆಫರ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಲ್ಯಾಂಡು ಇದೆ, ಯಾರಾದ್ರೂ ನೋಡ್ತಿರೋ ಲ್ಯಾಂಡು ಪರ್ಚೇಸಸ್ ಮಾಡಬಹುದು. ಹೌದು ಸರ್, ಆರಾಮಾಗಿ. ಸ್ಟಾರ್ಟಿಂಗ್ ಅಲ್ಲೇ ನಾವು ಹೇಳಿದ್ವಿ ಎಲ್ಲ, ನಮ್ಮ ನೋಡೋರು ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆಯಾ ಸರ್? ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಕಮ್ಮಿ ರೇಟ್ ಅಲ್ಲಿ ಇದೆಯಾ? ಯಾಕಂದ್ರೆ ಈ ಡೆವಲಪರ್ಗೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಈಗ ನಮ್ಮಂತವ್ರು ಯಾರಾದ್ರೂ ಇದ್ದಾಗ ಕ್ಲೈಂಟ್ಸ್ಗಳು ಇದ್ದಾರೆ ಅಂತ ಗೊತ್ತಾದಾಗ ಉದಾಹರಣೆ 100-200 ಮಾರ್ಜಿನ್ ನಮಗೆ ಕೊಡ್ತಾರೆ. ಓಕೆ. ಸೊ ನಾವೇನ್ ಮಾಡ್ತೀವಿ, ಅದು ಡೈರೆಕ್ಟ್ ಆಗಿ ಕ್ಲೈಂಟ್ಗೆ ಹಾಕ್ಬಿಡ್ತೀವಿ. ನೀವು ನನಗೆ ಮಾರ್ಜಿನ್ ಕೊಡೋ ಅವಶ್ಯಕತೆ ಇಲ್ಲ, ಅದೇನು ಕಮ್ಮಿ ಕೊಡ್ತೀರೋ ಅದು ಕ್ಲೈಂಟ್ಗೆ ಕೊಡಿ, ಕೊಟ್ಬಿಡಿ, ವ್ಯವಹಾರ ಮಾಡಿ. ಬೆಟರ್. ಸೊ ಈ ರೀತಿ ಮಾಡ್ತೀರಾ? ಈ ತರ ಮಾಡಿದಾಗ ನನ್ಗೇನಾಗುತ್ತೆ, ಡೆವಲಪರ್ ಕಡೆಯಿಂದ ನನಗೊಂದು 10,000-20,000 ಸಿಗ್ಬೋದು ಅಷ್ಟೇ. ಅದೊಂದು ಇದು ಪ್ಯಾಸಿವ್ ಇನ್ಕಮ್ ತರ ಆಗುತ್ತೆ. ಸೊ ನೀವು ಕ್ಲೈಂಟ್ ಹತ್ರ ತಗೊಳಕ್ ಹೋಗಲ್ಲ? ಇಲ್ಲ ಸರ್, ಕ್ಲೈಂಟ್ ಹತ್ರ ತಗೊಳ್ಳೋಣ ನಾವು. ಏನು ಡಿಸ್ಕೌಂಟ್ ರೇಟ್ ಬರ್ತದೆ ನಾವೇ ತಗೊಂಡ್ತೀವಿ. ಏನಕ್ಕೆ ಅಂದ್ರೆ ಇನ್ನೊಂದು ಸರ್, ಇವಾಗ ನಾನು ಕೂಡ ಒಬ್ಬ ಬಯ್ಯರ್ ಆಗಿ ಹೋಗಿದ್ದು, ಅದ್ರ ಕಷ್ಟಗಳು ಎಷ್ಟಿರುತ್ತೆ ಅಂತ ನಂಗೆ ಗೊತ್ತು. ಈ ಉದಾಹರಣೆಗೆ 10 ಲಕ್ಷ ಇರುತ್ತೆ, 1 ಲಕ್ಷ ರಿಜಿಸ್ಟ್ರೇಷನ್ ಖರ್ಚು ಅಂತ ಅನ್ಕೊಳ್ಳಿ. 1 ಲಕ್ಷ ನಾನು ಹೊಂಚಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ ನಾವು. ಅವ್ರ ಹತ್ರ ಹೋಗಿ ನಾನು ಕಮಿಷನ್ ತಗೊಂಡ್ರೆ ಚೆನ್ನಾಗಿರಲ್ಲ ಸರ್. ಓಕೆ, ಎಲ್ಲ ಇದಾಯ್ತು ಸರ್. ಫೈನಲ್ ಆಗಿ ಬರುವಂಥದ್ದು, ಯಾರಾದ್ರೂ ಈಗ ಬಂದು ಈ ಜಾಗ ಚೆಕ್ ಮಾಡಿ ಅಂದರೆ ಹಂಗೆ ಚೆಕ್ ಮಾಡೋಕ್ಕಾಗಲ್ಲ, ಓಕೆನಾ? ಅದಕ್ಕೊಂದು ಥಿಯರಿ ಅಂತ ಇರುತ್ತೆ, ಒಂದು ಪ್ರೊಸೀಜರ್ ಅಂತ ಇರುತ್ತೆ. ವಾಟ್ ಇಸ್ ದ ಪ್ರೊಸೀಜರ್ ಹೇಳಿ ಸರ್ ನಮಗೆ. ಸರ್ ಪ್ರೊಸೀಜರ್ಸ್ ಬಂದ್ಬಿಟ್ಟು, ಇವಾಗ ಒಂದು ಜಾಗನ ವೆರಿಫೈ ಮಾಡಿ ಸರ್ ಅಂತ ನಮ್ಗೆ ಹೇಳಿದಾಗ ಫಸ್ಟ್ ನಾವು ಕಂಪ್ಲೀಟ್ ಡೀಟೇಲ್ಸ್ ತೊಗೊತೀವಿ. ಫಸ್ಟ್ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಕೊಡಿ. ಏನೇನು ಬೇಕು ನಿಮಗೆ ಅದು ಹೇಳಿ ನನಗೆ. ಸರ್ ಅವ್ರಿಗೆ ಡೆವಲಪರ್ ಆಗಿರ್ಬೋದು, ಇಲ್ಲ ಯಾರು ಅವ್ರಿಗೆ ಸೇಲ್ ಮಾಡ್ತಾ ಇದಾರಲ್ಲ ಪ್ರಾಪರ್ಟಿ, ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ತರಿಸ್ಕೊಂತೀವಿ. ಆಮೇಲೆ ಕಂಪ್ಲೀಟ್ ನಮ್ಮ ಹತ್ರ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಓಕೆ, ಆ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಹೋಗ್ತೀವಿ. ಓಕೆ, ಯಾವುದಾದ್ರೂ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀವಿ ಇಂಥ ಡಾಕ್ಯುಮೆಂಟ್ಸ್ ಎಲ್ಲ ಅರೇಂಜ್ ಮಾಡೋಣ ಕೊಡಿ ಅಂತ. ಮತ್ತು ಸುಮಾರು ಡಾಕ್ಯುಮೆಂಟ್ಸ್ ಏನಾಗುತ್ತೆ ನಮಗೆ ಈ ಸಬ್ ರಿಜಿಸ್ಟ್ರ್ ಆಫೀಸ್, ತಾಲೂಕು ಆಫೀಸಲ್ಲೇ ಸಿಕ್ಬಿಡುತ್ತೆ. ಅದನ್ನ ಅವ್ರಿಗೆ ಹೇಳ್ತೀವಿ, ನೋಡಿ ಇಂಥ ಡಾಕ್ಯುಮೆಂಟ್ಸ್ ಇಂಥ ಕಡೆ ಸಿಗುತ್ತೆ, ನೀವು ಯಾರ ಹತ್ರ ತಗೊಂತಾ ಇದ್ದೀರಾ ಅವ್ರಿಗೆ ಹೇಳಿ ಇಂಥ ಡಾಕ್ಯುಮೆಂಟ್ಸ್ ತೆಗೆಸ್ಕೊಡೋದಕ್ಕೆ ಅಂತ. ಕೆಲವರು ಪರ್ಪಸ್ಫುಲಿ ಡಾಕ್ಯುಮೆಂಟ್ಸ್ ನ ಅವಾಯ್ಡ್ ಮಾಡ್ತಾರೆ. ಕೇಳಿದ್ರೆ ಇನ್ನೊಂದು ಏನಾಗುತ್ತೆ, ಏನಿಲ್ಲ ಬಿಡಿ ಸರ್, ಆರಾಮ ಮಾಡ್ಕೊಂಡು ಹೋಗ್ಬೋದು, ತಗೊಬೋದು ಸರ್. ಇನ್ನೊಂದು ಮಾತನ್ನೇ ಬಂಡವಾಳ ಮಾಡ್ಕೊಂಡು ಈಸಿಯಾಗಿ ಅಮರ್ಸ್ತಾರೆ. ಸೊ ಅದೇ ತರ ನಾನು ಅಡ್ವಾನ್ಸ್ ಕಳ್ಕೊಂಡಿದ್ದೀನಲ್ಲ. ಓಕೆ, ನೀವು ಆಲ್ರೆಡಿ ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದಾರೆ. ಅಂಡ್ ಎಲ್ಲೆಲ್ಲಿ ಯಾವ್ದು ಹಿಡನ್ ಆಗಿರುತ್ತೆ, ಯಾವ್ಯಾವ ಡಾಕ್ಯುಮೆಂಟೇಶನ್ ಹೊರಗೆ ಬರಬೇಕು, ಪ್ರತಿಯೊಂದನ್ನು ಹೇಳಿ ತೆಗಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯೂಶ್ವಲಿ ಒಂದು ತಗೊಬೇಕಾದ್ರೆ ಚೆಕ್ ಲಿಸ್ಟಲ್ಲಿ ಎಷ್ಟು
ಎಷ್ಟು ನಂಬರ್ಸ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದರಲ್ಲಿ ನಿಮ್ಮ ಪ್ರಕಾರ ಯೂಶುವಲಿ? ಸರ್ ಅದು ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ BMRDA ಅಂತ ಅನ್ಕೊಂಡು BMRDA ಸರ್, ಅದು 99% ಕ್ಲಿಯರೆನ್ಸ್ ಪ್ರಾಪರ್ಟಿ ಅದಲ್ಲ. 99% ಕ್ಲಿಯರೆನ್ಸ್. ಏನಕ್ಕೆ ಅದು ಕ್ಲಿಯರೆನ್ಸ್ ಅಂದ್ರೆ ನಾರ್ಮಲ್ ಆಗಿ ಒಂದು ರೆವೆನ್ಯೂ ಸೈಟ್ಸ್ ಏನ್ ಮಾಡಬೇಕು ಪ್ರೊಸೀಜರ್ಸ್, ಅದಕ್ಕಿಂತ ಹೆಚ್ಚು ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ ಅದರಲ್ಲಿ. ಓಕೆ. ನೆಕ್ಸ್ಟ್ DC ಕನ್ವರ್ಷನ್ ಗಿಂತ ಹೆಚ್ಚು ಡ್ಯೂ ಡಿಲಿಜೆನ್ಸ್ ಮಾಡೋದು BMRDA. ಏನಕ್ಕೆ ಅಂದ್ರೆ BMRDA ನಲ್ಲಿ ಅವ್ರ ಆಫೀಸಲ್ಲಿ ಒಂದು ರೆಕಾರ್ಡ್ಸ್ ಇರುತ್ತೆ. ಆ ಊರಲ್ಲಿ ಇಂಥ ಜಾಗ ಊರು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಆ ಊರಲ್ಲಿ ಏನಾದರೂ ಡೆವಲಪ್ಮೆಂಟ್ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಏನಾದರೂ ಹೈವೇ ಹೋಗುತ್ತಾ ಇಲ್ಲಿ ಅಂತ ಕಂಪ್ಲೀಟ್ ರೆಕಾರ್ಡ್ಸ್ ಇರುತ್ತೆ. ಸೊ BMRDA ಸೈಟ್ ಮಾಡಬೇಕು ಅಂದ್ರೆ ಅವರೆಲ್ಲ ಹೋಗಿ ಅಪ್ರೂವಲ್ ತಗೋಬೇಕು. ಸೊ ಆಫೀಸರ್ ಏನ್ ಮಾಡ್ತಾರೆ, ಕ್ಲೀನ್ ವೆರಿಫೈ ಮಾಡ್ತಾರೆ ಅಲ್ಲಿ ಈ ಜಾಗ ಈ ಊರಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಇದೆಯಾ, ಇದ್ರೆ ಅಲ್ಲಿ ಏನಾದರೂ ಹೈವೇ ಹೋಗುತ್ತಾ, ರಾಜಕಾಲುವೆ ಇದೆಯಾ, ಅಂಡ್ ಮೋರ್ ಓವರ್ ಇದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಸೂಕ್ತವಾಗಿದೆಯಾ, ಇದು ಎಕ್ಸ್ಟೆಂಡ್ ಮಾಡಿದಾರ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಅಪ್ರೂವಲ್ ಕೊಡೋದು. ಅದರಿಂದ BMRDA ಸೇಫ್ ಅಂತ ಹೇಳಿ ಸೇಫ್ 99% ಸೇಫ್. ಅದು ನಾನು 100% ಅದು ಕ್ಲಿಯರ್ ಕೊಡ್ತಾ ಇಲ್ಲ. ಅದರಲ್ಲಿ ಏನಾದ್ರು ಒಂದು ಇರುತ್ತೆ. ನಾನು ಸಿಂಪಲ್ ಯಾವುದು ಅಂದ್ರೆ ಒಂದು ಎಕರೆ ಜಾಗದಲ್ಲಿ 1.5 ಎಕರೆ ನಾನು ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಅರ್ಧ ಎಕರೆ ಹಿಂಗೆ ಅಲ್ವಾ? ಓಕೆ ಸರ್, ಯೂಶುವಲಿ ನೀವು ಈ ರೀತಿ ಫ್ರೀಯಾಗಿ ಚೆಕ್ ಮಾಡ್ಕೊಡೋದಕ್ಕೆ ಟೈಮ್ ಏನು ತೊಗೊತೀರಾ? ಎಲ್ಲ ಡಾಕ್ಯುಮೆಂಟ್ ತಂದು ಕೊಟ್ವಿ, ನಾನೇ ತಂದು ಕೊಟ್ಟೆ, ಟೈಮ್ ಎಷ್ಟಾಗುತ್ತೆ ಪೂರ್ತಿ ಮಾಡಿ ಕೊಡೋದು? ಸರ್ ನಮಗೆ ಆ್ಯಕ್ಚುಲಿ 2 days ಆದರೂ ಬೇಕೇ ಬೇಕು. 2 ದಿನ ಬೇಕು. ಮಿನಿಮಮ್ 2 ದಿನ ಬೇಕು. ಏನಕ್ಕೆ ಅಂದರೆ ಸರ್ವರ್ ಇಶ್ಯೂಸ್ ಇರುತ್ತೆ, ನಾವು ಆನ್ಲೈನ್ ಚೆಕ್ ಮಾಡಲೇಬೇಕು. ಕೆಲವೊಂದು ಏನು ಮಾಡ್ತೀವಿ ನಾವು DTPs ಕಡೆಯಿಂದ, ಯಾರು DTP ವರ್ಕ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪೀಸ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಆ ಥರ ಆಗುತ್ತೆ. ಅದಾದಮೇಲೆ ಫಿಸಿಕಲ್ ವೆರಿಫಿಕೇಷನ್ಸ್ ಅಲ್ಲದೆ ಹೋದರೂ ಕೂಡ ಸ್ಟಿಲ್ ವಿ ನೀಡ್ ಟೈಮ್. ಯಾಕಂದರೆ ನಾವು ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಇವಾಗ ILL ಒಂದು ಇನ್ಫಾರ್ಮೇಷನ್ಸ್ ಇರುತ್ತೆ, RRಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ಸ್ ಇರುತ್ತೆ. ಆಮೇಲೆ RTC ಏನಿಲ್ಲ ಅಂದ್ರೆ ಲಾಸ್ಟ್ ಒಂದು 60 ವರ್ಷದ್ದು 50 ವರ್ಷದ ನಾನು RTC ತೆಗೆಸಿರ್ತೀನಿ. ಆ RTC ಒಳಗಡೆ ನಾನು ಚೆಕ್ ಮಾಡಬೇಕು ಯಾರು ಓನರ್ ಇದ್ದ. ಈಗ ಸಿಂಪಲ್ ಎಕ್ಸಾಂಪಲ್ ಸರ್, ಒಂದು ಫ್ಯಾಮಿಲಿಗೆ ಇನ್ನೊಂದು ಫ್ಯಾಮಿಲಿಗೂ ಅವ್ರ ತಾತನ ಹೆಸರು ಸೇಮ್ ಇರುತ್ತೆ. ಆದರೆ ಇದರಲ್ಲಿ RTC ನಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಸನ್ ಆಫ್ ದಟ್ ಪರ್ಸನ್ ಅಂತ ಕೊಟ್ಟೇ ಇರಲ್ಲ. ಇವನು ಕೇಸ್ ಆಗ್ತಾನೆ ಯಾಕಂದ್ರೆ ಇಬ್ರು ತಾತಂದ್ರು ಒಬ್ರೆ ಅಂತ. ಇವರು ಇಲ್ಲ ನಮ್ಮ ತಾತಂದಿದ್ದು, ಇವ್ರು ನಮ್ಮ ತಾತಂದು, ಯಾಕಂದ್ರೆ ಇಬ್ರು ತಾತಂದ್ರ ಹೆಸರು ಒಂದೇ ಇರುತ್ತೆ. ಅದು ಅಲ್ಲಿ ನಮಗೆ ಟೈಮ್ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಏನು ಬರುತ್ತೆ ನೆಕ್ಸ್ಟ್ ನಾವು ಫಿಸಿಕಲ್ ವೆರಿಫಿಕೇಶನ್ ಮಾಡಲೇಬೇಕಾಗುತ್ತೆ. ಡೆಫಿನೆಟ್ಲಿ. ಇವಾಗ 2 ದಿನ ಹೇಳ್ತಾ ಇದ್ದಾರೆ, ಬಟ್ ವಿಡಿಯೋ ಪಬ್ಲಿಷ್ ಆದ್ಮೇಲೆ ಆಬ್ವಿಯಸ್ಲಿ ವರ್ಕ್ ಲೋಡ್ ಜಾಸ್ತಿ ಆಗ್ಬೋದು, ಸ್ವಲ್ಪ ಟೈಮ್ ಆಗುತ್ತೆ. ಸರ್ ನಮ್ಮ ಟೀಮ್ ಅವ್ರು ಇದ್ದಾರೆ ಸರ್, ಅದನ್ನೆಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರಾ? ಯಾಕಂದ್ರೆ ಕಂಪ್ಲೀಟ್ ಆಗಿ ಏನೇ ಇದ್ರು ನಮ್ಮ ಟೀಮ್ ಅವ್ರನ್ನ ಹತ್ರ ತೋರಿಸಲೇಬೇಕು. ನಮ್ಮ ಟೀಮಲ್ಲಿ ಲಾಯರ್ಸ್ ಇದ್ದಾರೆ, ಸರ್ಟಿಫೈಡ್ ಪರ್ಸನ್ಸ್ ಇದ್ದಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ. ಓಕೆ, ಫೈನಲ್ ಕ್ವಶನ್ ಇದೇನೆ. ಇವೆಲ್ಲ ಆಯ್ತು, ನಿಮ್ಮಿಂದ ಒಂದು ಸರ್ಟಿಫಿಕೇಟ್ ಕೊಡ್ತೀರಾ, ನಮಗೆ ಒಂದು ರಿಪೋರ್ಟ್ ಕೊಡ್ತೀರಲ್ವಾ? ನಾವು ಆ ರಿಪೋರ್ಟನ್ನು ನಮ್ಮ ಲೈಕ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಏನಿರುತ್ತೆ ಅವ್ರಿಗೆ ಕೊಡ್ಬೋದಾ? ಬ್ಯಾಂಕ್ಗೆ ಸಬ್ಮಿಟ್ ಮಾಡ್ಬೋದು ಸರ್ ಆರಾಮಾಗಿ ಲೋನ್ ಪರ್ಪಸ್? ಯಾಕಂದ್ರೆ ಬ್ಯಾಂಕರ್ಸ್ಗಳೇ ನಮ್ಗೆ ಅಪ್ರೋಚ್ ಆಗ್ತಾರೆ. ಯಾರಾದರೂ ಅಂದ್ರೆ ಸರ್ ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ ಬ್ಯಾಂಕರ್ಸ್ಗಳು ಇವಾಗ ಆಲ್ಮೋಸ್ಟ್ 90-95% ಲೋನ್ ಕೊಡಕ್ಕೆ ಬಂದ್ಬಿಟ್ಟಿದೆ. ಇಟ್ ಕುಡ್ ಬಿ ಪ್ರೈವೇಟ್ ಆರ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಅವ್ರಿಗೆ ಏನು ನಮಗೆ ಇದು ಲೋನ್ ಆಗಿ ನಮಗೆ ಲೋನ್ ಆಗಬೇಕು, ನಾವು ಪ್ರತಿ ತಿಂಗಳು ನನ್ನ ಅಕೌಂಟ್ಗೆ ದುಡ್ಡು ಮಾತ್ರ ಸಾಕು, ಅಷ್ಟೇ, ಇನ್ನೇನಿಲ್ಲ ಅವ್ರಿಗೆ. ಇನ್ನೊಂದು ಸರ್ ಇಷ್ಟೆಲ್ಲ ಡಾಕ್ಯುಮೆಂಟೇಷನ್ಸ್ ಮಾಡಿ ನಾವು ಚೆಕ್ ಲಿಸ್ಟ್ ಮಾಡಿ ಕೊಟ್ಟಾಗ ಬ್ಯಾಂಕರ್ಸ್ ಈಸಿಯಾಗಿ ಲೋನ್ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ಓಕೆ, ಅದು ನಂಗೆ ಬೇಕಾಗಿತ್ತು. ಅದು ಇದು ಅಥೆಂಟಿಕ್, ಯಾಕಂತಂದ್ರೆ ಫ್ರೀ ಅಂತ ಅಂದಮೇಲೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ಜೆನ್ಯೂನ್, ಇದು ವರ್ತ್ ಇದೆಯಾ ಅನ್ನೋದು. ಇವಾಗ ಸಿಂಪಲ್ ಸರ್, ಡಾಕ್ಯುಮೆಂಟೇಷನ್ ಸೆಂಟರ್ ನಾವು ಚೆಕ್ ಮಾಡ್ತೀವಿ. ನಿಮಗೆ ಸರ್ಟಿಫೈಡ್ ಡಾಕ್ಯುಮೆಂಟ್ ಬೇಕು ಅಂದಾಗ ಏನಾಗುತ್ತೆ, ದೆನ್ ಲಾಯರ್ ಫೀಸ್ ನಾವು ಪೇ ಮಾಡಲೇಬೇಕು. ಈಗ ಉದಾಹರಣೆಗೆ ಅವ್ರು ಕಂಪ್ಲೀಟ್ ಎಲ್ಲ ಚೆಕ್ ಮಾಡಿದ್ಮೇಲೆ ಇವಾಗ ನಾವೇ ಚೆಕ್ ಮಾಡ್ತೀವಿ, ಅವ್ರು ಏನು ಮಾಡ್ತಾರೆ ಲಾಸ್ಟಲ್ಲಿ ವೆರಿಫೈ ಮಾಡ್ತಾರೆ. ಮಾಡಿದ್ಮೇಲೆ ಇವಾಗ 1000 2000 ಇಲ್ಲ ಅಪ್ ಟು 5000 ಇರ್ಬೋದು ಅವ್ರ ಚಾರ್ಜಸ್. ಅದನ್ನಂತೂ ಅವ್ರಿಗೆ ಏನೋ ಸರ್ಟಿಫಿಕೇಟ್ ಬೇಕು ಅಂದ್ರೆ ಸರ್ಟಿಫಿಕೇಟ್ ಅದನ್ನು ಅಷ್ಟೇ ಫೋರ್ಸ್ ಇಲ್ಲ. ಸರ್ಟಿಫಿಕೇಟ್ ಬೇಕು ಅಂದ್ರೆ ಯು ಪೇ ಫಾರ್ ದಿ ಲಾಯರ್ಸ್. ಸೊ ಸರ್ಟಿಫಿಕೇಟ್ ಬೇಕು ಅಂದ್ರೆ ನಾವು ಫಿಸಿಕಲ್ ಆಗಿ ವೆರಿಫೈ ಮಾಡಬೇಕು ಅಂದ್ರೆ ಮಾತ್ರ ಪೇಮೆಂಟ್, ಹೌದು, ಇಲ್ಲ ಅಂದ್ರೆ ಪೇಮೆಂಟ್ ಬೇಕು. ಜಸ್ಟ್ ಜನರಲ್ ಆಗಿ ಇಲ್ಲ ಇದು ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ನಾನೇ ಕೊಡ್ತೀನಿ, ನಾನೇ ಕೊಡ್ತೀನಿ. ಓಕೆ ಸರ್, ಈಗ ಫೈನಲ್ ಆಗಿ ಕೇಳೋದು ಒಂದೇನೆ, ಯಾರಾದರೂ ತಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ಎಲ್ಲಿ ಬರಬೇಕು? ಆಮೇಲೆ ಅವಾಗಿಂದ ನಮ್ಮ ಪಾರ್ಟ್ನರ್ ಅಂತಿದ್ದೀರಾ, ಯಾರು ನಿಮ್ಮ ಪಾರ್ಟ್ನರ್? ಸರ್ ಆಕ್ಚುಲಿ ನಾನು ಮತ್ತು ನನ್ನ ಸ್ನೇಹಿತರು ಸರ್ ಇಬ್ರು ಆಕ್ಚುಲಿ ಮುಂಚೆಯಿಂದನೂ ಸೈಟ್ ಹುಡ್ಕೊಳಕ್ಕೆ ಹೋಗಿ. ಅವ್ರ ಹೆಸರೇನು? ಅವ್ರ ಹೆಸರು ನಂದಿನಿ ಅಂತ. ಹೌದು. ಅವ್ರಿಗೂ ಅದೇ ಆಸೆ, ನಮಗೂ ಅದೇ ಆಸೆ ಇತ್ತು, ಒಂದು ಸೈಟ್ ತಗೋಬೇಕು ಅಂತ. ಕೊನೆಗೆ ಇಬ್ರು ಅದ್ರಲ್ಲಿ ನೋಡಿ ಮುಳುಗಿ ಯಾರು ಹೆಂಗೆಲ್ಲ ಮೋಸ ಮಾಡ್ತಾನೆ ತಿಳ್ಕೊಂಡು ಕೊನೆ ನಾವಿಬ್ರು ಏನು ಮಾಡಿದ್ವಿ, ಒಂದು ಜಾಗ ತಗೊಂಡು ಅದು ನಾವೇ ಕನ್ವರ್ಷನ್ ಅಂದ್ರೆ ಅದು ನಗರಸಭಾ ಇರೋಂಥ ಜಾಗನೇ ತಗೊಂಡ್ಬಿಟ್ವಿ ನಾವು. ತಗೊಂಡು ನಾವೇ 4-5 ಸೈಟ್ ಮಾಡ್ಕೊಂಡು ನಿಮ್ಗೊಂದು 2 ಸೈಟ್ ನನಗೊಂದು 2 ಸೈಟ್ ಇನ್ನೊಂದು ಸೈಟ್ ನೋಡ್ಕೊಂಡು ಏನಕ್ಕಾದ್ರೂ ಮಾಡ್ಕೊಂಡು ಅನ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀವಿ. ಅವರು ನಂದಿನಿ ಅಂತ, ಅವರು ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಈಗ ನಿಮ್ಮನ್ನ ಶ್ರೀಧರ್ ಸರ್ನ ಅಥವಾ ನಂದಿನಿ ಅವ್ರನ್ನ ನಾವು ಮುಖದ ಭೇಟಿ ಆಗಬೇಕು ಅಂತಂದ್ರೆ ನಾವು ಎಲ್ಲಿ ಬರಬೇಕು, ಎಲ್ಲಿ ಸಿಗ್ತೀರಾ ನೀವು ನಮಗೆ? ಸರ್ ಆಕ್ಚುಲಿ ನಮ್ದು ಇದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ದೇಸಿ ಲೆಗಸಿ ಪ್ರಾಪರ್ಟೀಸ್ ಅಂತ. ದೇಸಿ ಲೆಗಸಿ ಪ್ರಾಪರ್ಟೀಸ್ ಎಡಿಟರ್ ನಮ್ಮ ಮೇಲ್ಗಡೆ ಸ್ಕ್ರೀನ್ ಮೇಲೆ ಆಗ್ಬಿಡಿ, ಅದನ್ನು ಕೂಡ ನೋಡಿ ಫಾಲೋ ಮಾಡೋದನ್ನ ಮರಿಬೇಡಿ. ಅದ್ರಲ್ಲಿ ನನ್ನ ನಂಬರ್ ಕೂಡ ಇರುತ್ತೆ, ಡೈರೆಕ್ಟ್ ನೀವು ಬಂದು ರೀಚ್ ಔಟ್ ಆಗ್ಬೋದು. ಅಂಡ್ ನೀವು ಕೇಳ್ಬೋದು ನಿಮ್ದು ಏನಾದ್ರು ಆಫೀಸ್ ಇದೆಯಾ ಅಂತ. ಇಲ್ಲ, ನಮ್ಮ ಮನೆ ಮೇಲೆ ಸ್ವಲ್ಪ ಜಾಗ ಇದೆ, ನಾನು ಅಲ್ಲೇ ಮಾಡ್ತೀನಿ. ಏನಕ್ಕೆ ನಾನು ಏನಾದ್ರು ಆಫೀಸ್ ಓಪನ್ ಮಾಡಿದ್ರೆ ಆ ಬರ್ಡನ್ ಬಾಡಿಗೆನಲ್ಲಿ ನಿಮ್ಮ ಮೇಲೆ ಹಾಕ್ಬೇಕಾಗುತ್ತೆ. ಫ್ರೀ ಆಗಿ ಬೇರೆ ಕೊಡ್ತಾ ಇದ್ದೀರಾ ಅಂದ್ರೆ ಫ್ರೀ ಜಾಗನೇ ಬೇಕು. ಹೌದು, ಬಟ್ ಮನೆಗಿಂತ ಇನ್ನೇನ್ ಬೇಕ್ರಿ, ನಿಮ್ಮ ಮನೆನೇ ನೋಡಿದ್ವಿ ಅಂದ್ಮೇಲೆ ಇನ್ನೇನಾಯ್ತು ಅಲ್ವಾ? ಸೊ ಡೆಫಿನೆಟ್ಲಿ ಸರ್ ಮನೆಗೆ ಹೋಗ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಒಂದು ಶ್ರೀಧರ್ ಸರ್ ಇಲ್ಲ ನಂದಿನಿ ಮೇಡಮ್ ನಿಮ್ಮ ಜೊತೆ ಟಚ್ ಅಲ್ಲಿ ಇರ್ತಾರೆ. ಅವ್ರ ಮುಖಾಂತರ ನಿಮ್ಮೆಲ್ಲ ಡಾಕ್ಯುಮೆಂಟೇಷನ್ ಅನ್ನ ಫ್ರೀ ಆಗಿ ಮಾಡ್ಕೋಬಹುದು. ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇವಾಗಿನ ಬೆಂಗಳೂರಲ್ಲಿ ಇದ್ದೀರಾ, ದಯವಿಟ್ಟು ಮೈಸೂರು, ತುಮಕೂರು, ದಾವಣಗೆರೆ ಸುತ್ತಮುತ್ತಲು ಬನ್ನಿ. ಯಾಕಂತಂದ್ರೆ ಇಲ್ಲ ನಮ್ಮ ವೀಕ್ಷಕರು ತುಂಬಾ ಜನ ಇದ್ದಾರೆ, ಪ್ರಾಪರ್ಟೀಸ್ ತುಂಬಾ ಸೇಲ್ಸ್ ಆಗ್ತಾ ಇರುತ್ತೆ. ಸೊ ನಮ್ಮ ರಿಕ್ವೆಸ್ಟ್ ಅಷ್ಟೇ, ಸೊ ಮುಂದಿನ ದಿನಗಳಲ್ಲಿ ಎಕ್ಸ್ಪಾಂಡ್ ಆಗಿ ಅಂತ ಕೇಳ್ತೀನಿ. ಅಂಡ್ ನಿಮ್ಮ ಮೈಂಡಲ್ಲಿ
ಇನ್ ಫ್ಯೂಚರ್ ಏನು ಮಾಡಬೇಕು ಅಂತ ಇದ್ದೀರಾ? ಫ್ಯೂಚರ್ ಪ್ಲಾನ್ಸ್ ಏನಿದೆ? ಫ್ಯೂಚರ್ ಪ್ಲಾನ್ಸ್ ಇಟ್ಸ್ ವೆರಿ ಸಿಂಪಲ್. ನಾನು ನಿಮ್ಗೆ ಹೇಳಿದೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ ನಾವು ಫೇಸ್ ಮಾಡಿದ್ವಿ ಅಂತ. ಸೊ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದಾದ್ರೂ ಜೆನ್ಯೂನ್ ಲ್ಯಾಂಡ್ಸು, ಜೆನ್ಯೂನ್ ಪ್ರಾಪರ್ಟೀಸ್ನ ತಗೊಂಡು ಅದನ್ನು ಕನ್ವರ್ಷನ್ ಮಾಡಿ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಎಲ್ಲ ಕ್ಲಾಸ್ ಆಫ್ ಪೀಪಲ್ಗೂ ಅದು ರೀಚ್ ಆಗಬೇಕು. ಇದೇ ನನ್ನ ಮೇನ್ ಇಂಟೆನ್ಷನ್. ಅದೇನೆ ಒಟ್ಟಲ್ಲಿ ಈ ಸಂಸ್ಥೆನ ದೊಡ್ಡದು ಮಾಡಬೇಕು, ಪ್ರತಿಯೊಬ್ಬರು ರೀಚ್ ಆಗಬೇಕು, ಪ್ರತಿಯೊಬ್ಬರು ಕನಸು ನನ್ಸಾಗಬೇಕು. ಸೂಪರ್ ಆಗಿ ಹೇಳಿದ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ದೇಸಿ ಲೆಗಸಿ ಪ್ರಾಪರ್ಟೀಸ್ ಅವ್ರದ್ದು. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ಸರ್ವಿಸನ್ನು ಫ್ರೀ ಆಗಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ವೀಕ್ಷಕರೇ.